ಇವತ್ತು ಸ್ಟೇಟ್ಮೆಂಟ್ ಮಾಡ್ಯಾರಂತ ಬಿಜೆಪಿ ರಾಜ್ಯ ಇರುವಲ್ಲೇ ಮೊಟ್ಟಿ ಕೊಡುವುದಿಲ್ಲ ಅಂತ ಹೇಳಿ ನಾನು ಸಿದ್ದರಾಮಯ್ಯನವರಿಗೆ ಹೇಳೋದಿಷ್ಟ, ರಾಹುಲ್ ಗಾಂಧಿ ಒಂದು ಅಪ್ರಬುದ್ಧತೆಯಿಂದ ಹುಚ್ಚುತ್ತರ ಏನೋ ಮಾತಾಡ್ತಾರ. ನೀವು ಅವರಂಗ ಆಗ್ಬೇಡ್ರಿ. ನಾವು ಒಡಿಶಾದಲ್ಲಿ ನಮ್ಮ ಸರ್ಕಾರದ ಕೊಡ್ತಾ ಇದ್ದೀವಿ, ಉತ್ತರಾಖಂಡದಲ್ಲಿ ನಮ್ಮ ಸರ್ಕಾರದ ಅಲ್ಲೇ ಕೊಡ್ತಾ ಇದ್ದೀವಿ, NDA ಸರ್ಕಾರ ಇರುವಂತಹ ಆಂಧ್ರ ಪ್ರದೇಶದಲ್ಲಿ ಕೊಡ್ತಾ ಇದ್ದೀವಿ, ಬಿಹಾರದಲ್ಲಿ ಕೊಡ್ತಾ ಇದ್ದೀವಿ, ಪುದುಚೇರಿ ಒಳಗೆ ಕೊಡ್ತಾ ಇದ್ದೀವಿ. ಹೀಗಾಗಿ ಸ್ವಲ್ಪ ಜ್ಞಾನವನ್ನು ಇಟ್ಟುಕೊಂಡು ಮಾಹಿತಿ ಇಟ್ಟುಕೊಂಡು ನಿಮ್ಮ ಇವರಿಗೆ ಸರಿಯಾಗಿ ಹೇಳ್ರಿ, ಸರಿಯಾದ ಮಾಹಿತಿ ತೆಗೆದುಕೊಡು ಅಂತ ಹೇಳಿ ಅನ್ನುವಂಥ ಸಲಹೆಯನ್ನು ನಾನು ಮುಖ್ಯಮಂತ್ರಿ ಕೊಡ್ಲಿಕ್ಕೆ ಬಯಸ್ತೇನೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ಐ ಆಮ್ ಸಾರಿ ಅದ್ರ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ಆ ಸಂದರ್ಭದಲ್ಲಿ ನಾ ರಿಯಾಕ್ಷನ್ ಕೊಡ್ತೀನಿ. ಮತ್ತೆ ಬೇರೆ ವಿಷಯ ನೋಡ್ರಿ, ಲಾಡ್ ಅವರು ಸಹಿತ ಇತ್ತೀಚೆಗೆ ಯಾವುದೇ ರೀತಿಯಾದಂತಹ ಒಂದು ಸಾಮಾನ್ಯವಾಗಿ ಮನುಷ್ಯಾಗ ಒಂದು ಇದಿರ್ತದ, ವಿಚಾರ ಮಾಡಿ ಮಾತಾಡ್ಬೇಕು ಅಂತ ಹೇಳಿ, ಇಲ್ಲ ಕನಿಷ್ಠ ಮಾತಾಡಿದ ಮೇಲೆ ವಿಚಾರ, ಎರಡೂ ಕೆಟಗರಿಯಿಂದ ದೂರ ಆಗ್ಯಾರ ಅವರು. ಇವತ್ತು ಚೈನಾ ಒಳಗಡೆ ಬಂದದಂತ ಅವ್ರು ಮಾತಾಡಿದ್ರ, ಚೈನಾ ಒಳಗಡೆ ಬಂದು ಕೂತಿದ್ದು ನೆಹರು ಕಾಲದಲ್ಲಿ, ನೆಹರು ಹಿಂದಿ ಚೀನಿ ಬಾಯಿ ಅಂತ ಹೇಳಿ ಟಿಬೆಟನ್ ಆಕ್ರಮಣಕ್ಕೆ ಏನೋ ಅವರು ಚೈನಾದವರು ಮಾಡ್ತಿರ್ಬೇಕಾದ್ರೆ ಅವತ್ತಿನ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನೂ ಮಾಡಲಾರ್ದ ಇವತ್ತು ಚೈನಾ ನಮ್ಮ ನೇಬರ್ ಆಗಿದೆ. ಅವತ್ತಿನ ಸಂದರ್ಭದಲ್ಲಿ ಸುಮಾರು 34,000 ಸ್ಕ್ವೇರ್ ಕಿಲೋಮೀಟ್ರ್ ಏನವರು ನಮ್ಮದು ಭೂಮಿಯನ್ನು ಇವತ್ತು ನುಂಗಿ ಕೂತಾರ, ವಶಪಡಿಸಿಕೊಂಡು ಕೂತಿದ್ದಾರೆ. ಅದು ಕಾರಣ ನಮ್ಮ ಸೈನ್ಯ ಕನಿಷ್ಠ ಪಕ್ಷ ಪಾರ್ಟಿ ಅವರನ್ನು ನಂಬಲಿಲ್ಲ, ಸರ್ಕಾರ ನಂಬಲಿಲ್ಲ, ನಮ್ಮ ಸೈನ್ಯದ ಅಧಿಕಾರಿಗಳನ್ನಾದರೂ ಅವ್ರು ನಂಬುದು ಕಲಿಬೇಕು. ನಮ್ಮ ಆರ್ಮಿ ಮತ್ತು ಏರ್ ಚೀಫ್ ಮಾರ್ಷಲ್ಲು ಎಲ್ಲ ಸ್ಪಷ್ಟವಾಗಿ ಹೇಳ್ಯಾರ, 1 ಇಂಚ್ ಭೂಮಿಯನ್ನು ಸಹಿತ ನಾವು ಬಿಟ್ಟುಕೊಟ್ಟಿಲ್ಲ, ಬಿಟ್ಟುಕೊಡು ಪ್ರಶ್ನೆ ಇಲ್ಲ ಅಂಥೇಳಿ. ಆ ರೀತಿಯಾದಂಥ ಇವತ್ತು ಮತ್ತು ಭಾರತ 1962ರ ನೆಹರು ಭಾರತ ಅಲ್ಲೇ ಇದು, ಇವತ್ತಿರೋದು 21ನೇ ಶತಮಾನದ ನರೇಂದ್ರ ಮೋದಿ ಭಾರತ. ಮತ್ತು ನಮ್ಮ ಸೈನಿಕರಿಗೂ ಸಹಿತ ಇವ್ರ ಕಾಲದಾಗ ಏನು ಸ್ಥಿತಿ ಇತ್ತು, ಹಾಕ್ಕೊಳ್ಳೋಕ್ಕೆ ಬೂಟ್ ಇರಲಿಲ್ಲ, ಆ ಚಳಿಯಲ್ಲಿ ಹಾಕಬೇಕಾದಂಥ ಕನ್ನಡಕಗಳಿರಲಿಲ್ಲ. ಈ ಥರದ ಸ್ಥಿತಿಯಲ್ಲಿ ನಮ್ಮವರು ಅತ್ಯಂತ ಹೀನಾಯವಾಗಿ ಅವರು ಸೈನಿಕರಲ್ಲಿ ಆ ಯುದ್ಧದಲ್ಲಿ ಸತ್ತೋಗಿದ್ರು, ಹುತಾತ್ಮರಾಗಿದ್ದರು. ಇವರು ಏನೇನೋ ಮಾತಾಡ್ತಾರೆ ಅವ್ರಿಗೆ. ಮತ್ತು ವಕ್ಫದ್ದು ಅವ್ರು ಏನ್ರಿ ಉದಾಹರಣೆ ಸ್ವಲ್ಪ ಅವ್ರಿಗೆ ಕೇಳ್ರಿ. ವಕ್ಫ್ ಇರೋದು 2 ಸಂಗತಿ. ವಕ್ಫ್ ಇರೋದು 18 ಲಕ್ಷ ಎಕರೆ ಭೂಮಿ ಇವತ್ತು ವಕ್ಫ್ ಕಡೆ 2013ರಾಗ ಇತ್ತು. ಇವತ್ತದು 39 ಲಕ್ಷ ಆಗಿದೆ ಎಕರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಇರೋದು ಒಂದು ಪ್ರೈವೇಟ್ ಆರ್ಗನೈಸೇಷನ್ಗೆ ಇದೆ. ರೆವೆನ್ಯೂ ಎಷ್ಟು ಬರ್ತದೆ? 168 ಕೋಟಿ ರೂಪಾಯಿ. 13ಕ್ಕಿಂತ ಮೊದಲು 163 ಕೋಟಿ ಬರ್ತಾ ಇತ್ತು, 168 ಕೋಟಿ ಬರ್ತದೆ. ಈ ವಕ್ಫ್ ಆಸ್ತಿಯಿಂದ ನಾವು ಸರಿಯಾದಂಥ ವಕ್ಫ್ ಬೋರ್ಡ್ನಿಂದ, ವಕ್ಫ್ ಕೌನ್ಸಿಲ್ನಿಂದ ಮ್ಯಾನೇಜ್ಮೆಂಟ್ ಮಾಡಿ ನಾವು ಸರಿಯಾದ ರೀತಿಯಲ್ಲಿ ನಾವು ರೆವಿನ್ಯೂ ಕಲೆಕ್ಟ್ ಮಾಡಬೇಕು. 2013ರಾಗ ಸಚ್ಚರ್ ಕಮಿಟಿ 13,000 ಕೋಟಿ ರೂಪಾಯಿ, 12,000 ಕೋಟಿ ರೂಪಾಯಿ ರೆವಿನ್ಯೂ ಬರ್ತದೆ ಅಂತ ಹೇಳಿದ್ರು. ಇವುಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡಿದ್ದಾರೆ. ಇವತ್ತು 2025ರಲ್ಲಿ 168 ಕೋಟಿ ರೂಪಾಯಿ ಬರ್ತದೆ. ಯಾರು ತಿಂತಾರೆ ಇದನ್ನ? ಕಾಂಗ್ರೆಸ್ನೊಳಗಿದ್ದಂಥ ಕೆಲವು ನಾಯಕರು, ಬಲಾಢ್ಯ ರಾಜಕೀಯ ನಾಯಕರು ಈ ವಕ್ಫ್ ಆಸ್ತಿಯನ್ನ ದುರುಪಯೋಗ ಮಾಡಿಕೊಂಡು ಕೆಲವರನ್ನ ಸೂರ್ಯಚಂದ್ರ ಇರುವವರೆಗೆ ಅವರಿಗೆ ಗಿರ್ವಿ ಬರೆದುಕೊಡುದು. ಬೆಂಗಳೂರಿನಾಗ ಒಂದು ಸ್ಟಾರ್ ಹೋಟೆಲ್ 12,000 ರೂಪಾಯಿ ಬಾಡಿಗೆ ಕೊಟ್ಟವ. ಸರಿಯಾಗಿ ಮ್ಯಾನೇಜ್ ಆಗ್ಬೇಕ ಮತ್ತು ಅದರ ದುಡ್ಡಿನಿಂದ ಬಡ ಮುಸಲ್ಮಾನರಿಗೆ ಸಹಾಯ ಆಗ್ಬೇಕಾ ಆಗ್ಬಾರ್ದ? ಎರಡನೇದ್ದು
ಈ ಕಾಂಗ್ರೆಸ್ ಮುಖಂಡರು ಇನ್ಕ್ಲೂಡಿಂಗ್ ಲಾರ್ಡ್ ಒಂದು ಮಾತು ಕೇಳ್ರಿ, ಇವ್ರ ಮನೆ ಇವ್ರ ಮಠ ವಶಪಡಿಸ್ಕೊಂಡು ಸುಮ್ ಕೊಡ್ತಾರೆ. ಅದಕ್ಕೆ ಸೆಕ್ಷನ್ 40 ಒಳಗೆ ಯಾರ್ದಾರೆ ಲ್ಯಾಂಡ್ ಘೋಷಣೆ ಮಾಡ್ಬೇಕಂದ್ರೆ ಅದಕ್ಕೊಂದು ಪ್ರೊಸೆಸ್ ಮಾಡ್ಬೇಕಂತ ಹೇಳಿವಿ ನಾವು. ಯಾರು ಬೇಕಾದವ್ರು ಲ್ಯಾಂಡ್ ಮಾಡ್ತೀವಿ, ಚಾಲುಕ್ಯರ ಕಾಲದಲ್ಲಿನೂ ಲ್ಯಾಂಡ್ ಮಾಡ್ತೀವಿ ಅಂತಂದ್ರೆ ಇವು 2 ಸಂಗತಿಗಳನ್ನ ನಾವು ಮಾಡಿದ್ದೀವಿ. ಇದು ಹೊರತುಪಡಿಸಿ ಇದರಿಂದ ಅತಿ ಹೆಚ್ಚು ಲಾಭ ಆಗುವುದು ಬಡ ಮುಸಲ್ಮಾನರಿಗೆ. ಇವರೇನು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿಕೊಂಡು ಇವರು ಅವರನ್ನ ಒಂದು ರೀತಿಯಲ್ಲಿ ಭಯದಿಂದ ಏನಿಟ್ಟಾರ, ಇನ್ನು ಕೆಲವು ದಿವಸದೊಳಗೆ ಇದು ಬಾಡಿಗೆ ಚೆನ್ನಾಗಿ ಬರ್ಲಿಕ್ಕೆ ಶುರು ಆಗಿ ರೆವಿನ್ಯೂ ಜಾಸ್ತಿ ಆದಂಗೆ, ಸಾವಿರಾರು ಕೋಟಿ ರೆವಿನ್ಯೂ ಆದಂಗೆ ಅವರ ಹಾಸ್ಟೆಲ್ಗಳು, ಅವ್ರ ಕಾಲೇಜ್ಗಳು, ಈ ಥರದ ಒಳ್ಳೆ ಸಂಗತಿಗಳಾದಾಗ ಇವರು ಮುಸಲ್ಮಾನರು ಕಾಂಗ್ರೆಸ್ದವ್ರನ್ನ ನಂಬುದು ಕಮ್ಮಿ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಭಯದಿಂದ ಏನೇನೋ ಹತಾಶವಾಗಿ ಈ ರೀತಿ ಹೇಳಿಕೆ ಕೊಡ್ತಾರೆ. ಒಟ್ಟಾರೆ ನಾ ಹೇಳುದು ಲಾ ಅಂಡ್ ಆರ್ಡರ್ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಯಾಕಂದ್ರೆ ನಾನು ಮೊದಲಿನಿಂದನೂ ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಪ್ರಮುಖ ರೈಲ್ವೆ ಪೊಲೀಸ್ ಸ್ಟೇಷನ್ ನೋಡ್ರಿ, ಅಲ್ಲಿ ಒಂದು ರೀತಿಯಲ್ಲಿ ಆಕ್ಷನ್ ಮಾಡ್ತಾರೆ. ಇವ 10 ಲಕ್ಷ ಕೊಡ್ತಾನಂದ್ರೆ ಇವ 15, ಯಾವ ಜಾಸ್ತಿ ಕೊಡ್ತಾನ ಅವಾಗ ಅದನ್ನ ಪೋಸ್ಟಿಂಗ್ ಕೊಡ್ತಾರೆ. ಅವ್ರು ಹಿಂಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ಅವ್ರು ಗಮನ ಕೊಡೋದಿಲ್ಲ. ಅದರಿಂದ ಲಾ ಅಂಡ್ ಆರ್ಡರ್ ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗಿದೆ. ಇಟ್ ಇಸ್ ಎ ಫೇಲ್ಯೂರ್ ಆಫ್ ದಿ ಕಾಂಗ್ರೆಸ್. ನೋಡ್ರಿ, ಇದ್ರದ್ದು ಅಧ್ಯಯನವನ್ನ ನಮ್ಮ ಕಾಮರ್ಸ್ ಮಿನಿಸ್ಟ್ರಿ ಅವರು ಸಂಬಂಧಿಸಿದ ಉದ್ಯೋಗದವರು ಆ ಉದ್ಯೋಗ ಮಾಡ್ತಾ ಇದ್ದಾರೆ. ಮತ್ತು ಭಾರತ ಅಮೆರಿಕಾವು ಜೊತೆಗೆ ಮಾತುಕತೆಗಳನ್ನು ನಮ್ಮ ಕಾಮರ್ಸ್ ಮಿನಿಸ್ಟರ್ ಇತ್ತೀಚೆಗೆ ನಡೆಸ್ಯಾರ. ನಾವು ಅದರಲ್ಲಿ 2 ದೇಶಗಳಿಗೆ, ನಮ್ಮ ಉದ್ಯಮಿಗಳಿಗೆ, ನಮ್ಮ ಸಣ್ಣ ಉದ್ಯಮಿಗಳಿಗೆ, ನಮ್ಮ ಮಧ್ಯಮ ವರ್ಗದ ಉದ್ಯಮಿಗಳಿಗೆ ಯಾವ ರೀತಿ ನಾವು ಅನುಕೂಲತೆಗಳನ್ನು ಒದಗಿಸಲು ಭಾರತ ಗಂಭೀರವಾದಂಥ ಚಿಂತನೆಯನ್ನು ಮಾಡ್ತಾ ಇದೆ. ನಾವು ಬೇರೆ ಯಾವುದೇ ದೇಶ ನಿರ್ಣಯ ತೆಗೆದುಕೊಂಡಾಗ ಅದರೊಳಗೆ ನಾವು ನಮ್ಮ ದೇಶಕ್ಕೆ ಹೇಗೆ, ನಮ್ಮ ದೇಶದ ಉದ್ಯಮಗಳಿಗೆ, ನಮ್ಮ ದೇಶದ ಎಕ್ಸ್ಪೋರ್ಟ್ಗೆ ಹೇಗೆ ಮಾಡ್ಬೇಕು ಅನ್ನೋದು ಅದಕ್ಕೊಂದು ಮಿನಿಸ್ಟ್ರಿ ಅದ, MA ಅದ, ಕಾಮರ್ಸ್ ಮಿನಿಸ್ಟ್ರಿ ಅದ, ಮತ್ತು ಉದ್ಯೋಗಪತಿಗಳಿದ್ದಾರೆ ಅಥವಾ ಉದ್ಯೋಗಸ್ಥರಿದ್ದ ಅದನ್ನು ಮಾಡುವಂಥ ಇಂಡಸ್ಟ್ರಿಗಳಿದ್ದಾರೆ. ಅವ್ರ ಜೊತೆಗೆ ಚರ್ಚೆ ಎಲ್ಲ ನಡೆದಿದೆ. ನೋಡಿ, ಇದರಲ್ಲಿ 2 ಸಂಗತಿ, ಬೇಡಿ ಹಾಕಿ ಕರ್ಕೊಂಡ್ಬಂದಿದ್ರ ಬಗ್ಗೆ ಭಾರತ ಯಾವಾಗ ಏನು ಎಲ್ಲಿ ಯಾರಿಗೆ ಕಮ್ಯುನಿಕೇಟ್ ಮಾಡೋದು ಮಾಡ್ಯದ. ಆದ್ರೆ ನಾ ಜನಕ್ಕೂ ವಿನಂತಿ ಮಾಡೋದು, ಇಲ್ಲಿಗೆಲ್ಲ ಹೋಗ್ಬಾರ್ರಿ, ಇದರಿಂದ ನಿಮಗೂ ತೊಂದರೆ ಆಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.